ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಿರಂತರ ಸುರಿದ ಮಳೆಯಿಂದ ರೈತರು ಬೆಳೆದ ಹೆಸರೆಲ್ಲ ಕಪ್ಪಾಗಿ ಮಾರುಕಟ್ಟೆಯಲ್ಲಿ ಹೆಸರು ಬೆಳೆಗೆ ಬೆಲೆ ಇಲ್ಲದಂತಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಗೋಜನೂರು ಗ್ರಾಮದ ಕೃಷಿಕ ಸಮಾಜದ ಅಧ್ಯಕ್ಷ ಚನ್ನಪ್ಪ ಷಣ್ಮುಖ್ ಹಾಗೂ ಗ್ರಾಮದ ಹೆಸರು ಬೆಳೆದ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನಾದರೂ ಸರ್ಕಾರ ನಿರಂತರ ಮಳೆಯಿಂದ ಬೆಳೆ ಹಾಳಾದ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲು ಮುಂದಾಗಬೇಕು. ರೈತರನ್ನ ನೋಡ್ರಿ, ಸಿದ್ದರಾಮಯ್ಯ ಸಾಹೇಬ್ರ ನೋಡ್ರಿ, ರೈತರದ್ದು ಒಟ್ಟು ಪರಿಸ್ಥಿತಿ ನೋಡಿ ಒಟ್ಟು ಪುಣ್ಯ ಕಟ್ಕೋರಿ. ನೋಡ್ರಿ, ಇದನ್ನು ನಮ್ದೆಲ್ಲ ಆಕಾರನ ಏನು ಇದ್ದಾಗ ಹೆಂಗೆ ನಾವು ಜೀವನ ಮಾಡೋದು. ಇದಕ್ಕೇನು ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ, ಮಾಡಿಕೊಡ್ರಿ. ಮಕ್ಕಳು ಮರಿ ಕಟ್ಕೊಂಡು ನಾವು ಹಗಲಿ ರಾತ್ರಿ ಹೊಲದಾಗ ದುಡಿದು ಶ್ರಮ ಪಟ್ಟಿದ್ದಕ್ಕೂ ಏನು ಫಲ ಇಲ್ಲ. ಭೂಮಿ ತಾಯಿ ನಂಬಿಕೊಂಡು ಜೀವನ ಮಾಡ್ತೀವಿ ನಾವು. ರೈತರಿಗೊಂದು ಏನೋ ಒಂದು ದಾರಿ ತೋರಿಸ್ರಿ. ಮಕ್ಳಿಗೆ ಹೆಂಗೆ ಸಾಲಿದು ಹೆಂಗೆ ಕಲಿಸ್ಬೇಕು ನಾವು. ಇದರಿಂದನ ನಾವು ಎಲ್ಲರೂ ನೋಡ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ ಮಕ್ಕಳು ಸಾಲಿ ಎಲ್ಲರೂ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನೀವೇ ಒಂದು ಸ್ವಲ್ಪ ನೋಡಿ ರೈತರ ಜನ್ಮ ಉಳಿಸ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತಿರ್ತಕ್ಕಂಥ ಸರ್ಕಾರದ ಇರ್ತಕ್ಕಂಥ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಭಾಳ ರೈತರಿಗೆ ನೀವು ಸ್ಪಂದನೆ ಮಾಡಬೇಕು. ಯಾಕಂದ್ರೆ ರೈತರ ಪರಿಸ್ಥಿತಿ ಇವತ್ತು APMC ಒಳಗೆ ಇಂಥ ಒಂದು ಹೆಸರಿಗೆ ಏನು ತರಬೇಡ್ರಿ ಅಂತ ಹೇಳ್ತದ್ರ. ಮತ್ತು ಒಂದು ಏನಾದರೂ ಸ್ವಲ್ಪ ಚಲೋ ಯಾವುದೋ ಕಾಳು ಅಂತಂದ್ರೆ 1819 ಪ್ರತಿ ಕ್ವಿಂಟಲ್ಗೆ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತ ಆತ್ಮಹತ್ಯೆ ಸಹಿತ ಎಳೆಯಾದಂಥ ಪರಿಸ್ಥಿತಿ ಐತಿ. ಬಿತ್ತನೆ ಹಿಡ್ಕೊಂಡು ಕಟಾವು ಹೊತ್ತಿಗೆ ಸಾಕಷ್ಟು ಹಣ ಒತ್ತಾಯ ಮಾಡ್ಯಾರ. ಆದ ಕಾರಣದಿಂದ ತಾವು ನಮ್ಮ ರೈತರಿಗೆ ನೀವು ತಕ್ಷಣ ಸಂಬಂಧಂಥ ಕೆಲಸ ಮಾಡಬೇಕು. ಅದು ಗದಗ ಒಂದು ಜಿಲ್ಲಾದಲ್ಲಿ ಹೆಚ್ಚು ಉತ್ತಮವಾದಂಥ ಹೆಸರು ಬೆಳೆ ಇದ್ದು ಸಾಕಷ್ಟು ಪ್ರಮಾಣದಾಗ ಅತಿವೃಷ್ಟಿಯಿಂದ ಮಳೆಯಿಂದ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿದೆ. ತಾವು ಇಲಾಖೆಯಿಂದ ಪರಿಶೀಲನೆ ವರದಿಯನ್ನು ತೆಗೆದುಕೊಂಡು ನಮ್ಮ ನಿಜವಾದ ರೈತರಿಗೆ ಪರಿಹಾರ ಕೊಟ್ಟು ತಾವು ರೈತರ ಪಾಲಿಗೆ ನೆರವಾದ್ರಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ ಈ ಮೂಲಕ.